ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಏನು ನೋಡೋಣ ಅಂದರೆ ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಸೆಕ್ಷನಲ್ಲಿ ಚಾಪ್ಟರ್ ವೈಸ್ ಕ್ಲಾಸಸ್ಸಲ್ಲಿ ಇದು 6ನೇ ಕ್ಲಾಸ್ ಆಗಿದೆ. ಇವತ್ತಿನ ಕ್ಲಾಸಲ್ಲಿ ನಾವು ಅವರೇಜ್ ಚಾಪ್ಟರ್ನ ಕಂಪ್ಲೀಟ್ ಮಾಡುವ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಅಗ್ನಿವೀರ್ ಸ್ಟಡಿ ಮಾಡೋ ನಿಮ್ಮ ಫ್ರೆಂಡ್ಸ್ಗೂ ವಿಡಿಯೋ ಶೇರ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಬೇಗ ಜಾಯ್ನ್ ಆಗಿ. ಇನ್ನು ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ಫಾಲೋ ಮಾಡಿಲ್ಲ ಫಾಲೋ ಮಾಡಿ. ನಾನು ಕ್ಲಾಸ್ ಬಗ್ಗೆ ಅಪ್ಡೇಟ್ನ ಇನ್ಸ್ಟಾಗ್ರಾಮಲ್ಲಿ ಕೊಡ್ತಾ ಇರ್ತೀನಿ, ನನ್ನ ಸ್ಟೋರಿಯಲ್ಲಿ ಹಾಕಿರ್ತೀನಿ ನಾನು. ಇನ್ನು ನೆಕ್ಸ್ಟು ನಾನು ಲೈವ್ ಕ್ಲಾಸ್ ಮಾಡಿದೆ ಅಂದರೆ ಲೈವ್ ಕ್ಲಾಸ್ ಅಪ್ಡೇಟ್ ಕೂಡ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ. ಇನ್ನು ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಮತ್ತು ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಬನ್ನಿ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡುವ. ಏನಿದೆ ಫಸ್ಟ್ನೇ ಕ್ವಶನ್ನು, 5 ಸಂಖ್ಯೆಗಳ ಸರಾಸರಿ 32 ಆಗಿದೆ. ಅವುಗಳಲ್ಲಿ ಒಂದು ಸಂಖ್ಯೆಯನ್ನು ತೆಗೆದು ಹಾಕಿದರೆ ಸರಾಸರಿ 28 ಆಗುತ್ತದೆ. ಹಾಗಾದರೆ ತೆಗೆದು ಹಾಕಿದ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಹೇಳಿದ್ದಾರೆ ಫಸ್ಟ್ ಅವರು 5 ಸಂಖ್ಯೆಗಳ ಸರಾಸರಿ ಎಷ್ಟು ಹೇಳಿದ್ದಾರೆ, 32 ಅಂತ ಹೇಳಿದ್ದಾರೆ. 5 ಸಂಖ್ಯೆಗಳ ಸರಾಸರಿ 32 ಇಂಟು 5. 32 ಇಂಟು 5 ಮಾಡಿದರೆ ಎಷ್ಟು ಬರುತ್ತೆ ಆನ್ಸರು, 160 ಬರುತ್ತೆ. ನೆಕ್ಸ್ಟ್ ಏನು ಹೇಳಿದ್ದಾರೆ, ಒಂದು ಸಂಖ್ಯೆಯನ್ನು ತೆಗೆದು ಹಾಕಿದರೆ ಸರಾಸರಿ 28 ಆಗುತ್ತದೆ ಅಂತ ಹೇಳಿದ್ದಾರೆ. 5ರಲ್ಲಿ ಒಂದು ಸಂಖ್ಯೆ ತೆಗೆದರೆ ಎಷ್ಟಾಗುತ್ತೆ, 4 ಆಗುತ್ತೆ. 28 ಇಂಟು 4 ಅಂದರೆ ಎಷ್ಟಾಗುತ್ತೆ, 112 112 ಆಗುತ್ತೆ. ಈ 160ರಲ್ಲಿ ನಾವು 112ನ ಮೈನಸ್ ಮಾಡಿದರೆ ಏನು ಬರುತ್ತೆ ಆನ್ಸರು, 48 ಬರುತ್ತೆ. ಆನ್ಸರ್ ಈಸ್ 48. ಎರಡನೇ ಕ್ವಶನ್ ಏನಿದೆ, 6 ವಿಷಯಗಳಲ್ಲಿ ವಿದ್ಯಾರ್ಥಿಯ ಸರಾಸರಿ ಅಂಕ 75 ಆಗಿದೆ. ಒಂದು ವಿಷಯದಲ್ಲಿ 80 ಅಂಕಗಳನ್ನು ಪಡೆದಿದ್ದರೆ ಉಳಿದ ವಿಷಯಗಳಲ್ಲಿ ಒಟ್ಟು ಅಂಕ ಎಷ್ಟು ಅಂತ ಕೇಳಿದ್ದಾರೆ. 6 ವಿಷಯಗಳ ಸರಾಸರಿ ಅಂಕ ಎಷ್ಟು, 75. 6 ಇಂಟು 75 ಮಾಡಿದರೆ ಎಷ್ಟು ಬರುತ್ತೆ ಆನ್ಸರು, 450 ಬರುತ್ತೆ. ಇನ್ನು ಟೋಟಲ್ 450 ಅಂಕಗಳಲ್ಲಿ ನಾವು ಏನು ಹೇಳಿದ್ದಾರೆ, ಒಂದು ವಿಷಯದ್ದು 80 ಅಂಕ ಅಂತ ಹೇಳಿದ್ದಾರೆ. ಆ ಒಂದು ವಿಷಯದ 80 ಅಂಕ ನಾವು ಮೈನಸ್ ಮಾಡಿದರೆ ಇನ್ನು 3 ವಿಷಯದ್ದು ನಮಗೆ ಅಂಕ ಎಷ್ಟು ಅಂತ ಸಿಗುತ್ತೆ. ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ ಆನ್ಸರು, 370 ಬರುತ್ತೆ. ಆನ್ಸರ್ ಈಸ್ 370. ಇನ್ನು ಮೂರನೇ ಕ್ವಶನ್ ಏನಿದೆ, ಒಂದು ತರಗತಿಯ 14 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 17 ವರ್ಷ ಆಗಿದೆ. ಒಂದು ವೇಳೆ 32 ವರ್ಷದ ಹೊಸ ವಿದ್ಯಾರ್ಥಿ ತರಗತಿಗೆ ಸೇರಿದರೆ 15 ವಿದ್ಯಾರ್ಥಿಗಳ ಹೊಸ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. 14 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಎಷ್ಟು ಅಂತ ಹೇಳಿದ್ದಾರೆ, 17 ವರ್ಷ ಅಂತ ಹೇಳಿದ್ದಾರೆ. 14 ಇಂಟು 17 ಮಾಡಿದರೆ ಎಷ್ಟು ಬರುತ್ತೆ ನಮಗೆ ಆನ್ಸರು, 238 ಬರುತ್ತೆ. ಈ 238ರಲ್ಲಿ ನಾವು ಹೊಸ ವಿದ್ಯಾರ್ಥಿ ವಯಸ್ಸು ಎಷ್ಟು, 32 ಪ್ಲಸ್ ಮಾಡಿದರೆ ಎಷ್ಟು ಬರುತ್ತೆ, 270 ಬರುತ್ತೆ. 270 ಡಿವೈಡೆಡ್ ಬೈ 15 ವಿದ್ಯಾರ್ಥಿಗಳಿಂದ ಡಿವೈಡ್ ಮಾಡಿದರೆ ಒಬ್ಬೊಬ್ಬರಿಗೆ ಎಷ್ಟು ವಯಸ್ಸು ಬರುತ್ತೆ, 18 ವರ್ಷ. ಆನ್ಸರ್ ಈಸ್ 18 ವರ್ಷ. ನಾಲ್ಕನೇ ಕ್ವಶನ್ ಏನಿದೆ, 8 ಗೆಳೆಯರ ತಂಡದ ಸರಾಸರಿ ತೂಕ 70 kg. ಒಂದು ವೇಳೆ 70 kgಯ ಇನ್ನೊಬ್ಬ ಗುಂಪಿಗೆ ಸೇರಿದರೆ ಹೊಸ ಸರಾಸರಿ ಎಷ್ಟು ಅಂತ ಕೇಳಿದರೆ. 8 ವಿದ್ಯಾರ್ಥಿಗಳ ಸರಾಸರಿ ತೂಕ ಎಷ್ಟಿದೆ, 70 kg ಇದೆ. 8 ಇಂಟು 70 ಮಾಡಿದರೆ ನಮಗೆ ಎಷ್ಟು ಬರುತ್ತೆ, 8 7 56 0 560 ಬರುತ್ತೆ. ಈ 560ರಲ್ಲಿ ಹೊಸದಾಗಿ ಒಬ್ಬನು ಸೇರಿದಾನೆ, ಅವನದು ಎಷ್ಟು ವೇಟು, 70 kg. ಟೋಟಲ್ ಎಷ್ಟಾಯಿತು, 630 ಆಯಿತು. ಈ 630 ಡಿವೈಡೆಡ್ ಬೈ 9 ಮಾಡಿದರೆ ಎಷ್ಟು ಬರುತ್ತೆ ಆನ್ಸರು, 9 1 9 7 0 ಆನ್ಸರ್ ಈಸ್ 70 kg. ಐದನೇ ಕ್ವಶನ್ ಏನಿದೆ, 6 ಪಂದ್ಯದಲ್ಲಿ ಆಟಗಾರನ ಸರಾಸರಿ ರನ್ 37 ಆಗಿದೆ. ತನ್ನ ರನ್ ಅನ್ನು 40ಕ್ಕೆ ಏರಿಸಲು ತನ್ನ ಮುಂದಿನ ಪಂದ್ಯದಲ್ಲಿ ಎಷ್ಟು ರನ್ಗಳನ್ನು ಗಳಿಸಬೇಕು ಅಂತ ಇದೆ ಕ್ವಶನ್ನು. ಮೊದಲ 6 ಪಂದ್ಯದಲ್ಲಿ ಸರಾಸರಿ ರನ್ ಎಷ್ಟು, 37 ಇಂಟು 6 ಮಾಡಿದರೆ ಎಷ್ಟು ಬರುತ್ತೆ ಆನ್ಸರು, 222 ಬರುತ್ತೆ. ನೆಕ್ಸ್ಟ್ ಏನು ಹೇಳಿದರೆ, ಮುಂದಿನ ಪಂದ್ಯದಲ್ಲಿ ಅಂದರೆ 6 ಆದಮೇಲೆ ಏನು ಬರುತ್ತೆ, 7 ಬರುತ್ತೆ. 7ನೇ ಪಂದ್ಯದಲ್ಲಿ ಅವನು ಎಷ್ಟು ರನ್ಗಳನ್ನು ಗಳಿಸಬೇಕು ಅಂತ ಕೇಳಿದ್ದಾರೆ. 7ನೇ ಪಂದ್ಯದಲ್ಲಿ ಅವನು ಸರಾಸರಿ ಎಷ್ಟಕ್ಕೆ ಏರಿಸಿಕೊಳ್ಳಬೇಕು ತನ್ನ ರನ್ಗಳನ್ನು, 40ಕ್ಕೆ. 40 ಇಂಟು 7 ಮಾಡಿದರೆ ಎಷ್ಟು ಬರುತ್ತೆ, 4 7 28 10. ಈ 280ರಲ್ಲಿ ಈ 222ನ ಮೈನಸ್ ಮಾಡಿದರೆ ಏನು ಬರುತ್ತೆ ಆನ್ಸರು, 58. ಆನ್ಸರ್ ಈಸ್ 58 ರನ್ಗಳು. ಆರನೇ ಕ್ವಶನ್ ಏನಿದೆ, 4 ಜನರ ಕುಟುಂಬದ ಸರಾಸರಿ ವಯಸ್ಸು 25 ವರ್ಷ. ಆ ಕುಟುಂಬದ 3 ಜನರ ವಯಸ್ಸು 20 22 28 ಆಗಿದೆ. ಹಾಗಾದರೆ 4ನೇ ವ್ಯಕ್ತಿಯ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. 25 ಇಂಟು 4 ಮಾಡಿದರೆ ಎಷ್ಟು ಬರುತ್ತೆ ಆನ್ಸರು, 100 ಬರುತ್ತೆ. ನೆಕ್ಸ್ಟು 3 ಜನದ ವಯಸ್ಸು ಅವರೇ ಕೊಟ್ಟಿದ್ದಾರೆ, 20 ಪ್ಲಸ್ 22 ಪ್ಲಸ್ 28 ಅಂತ. ಇದಿಷ್ಟು ಪ್ಲಸ್ ಮಾಡಿದರೆ ಏನು ಬರುತ್ತೆ, 70 ಬರುತ್ತೆ. ಈ 100ರಲ್ಲಿ 70 ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ ಆನ್ಸರು, 30 ಬರುತ್ತೆ. ಆನ್ಸರ್ ಇಸ್ 30 ಇಯರ್ಸ್. 7ನೇ ಕ್ವಶನ್ ಏನಿದೆ, ಒಂದು ವೇಳೆ 24 28 23 ಮತ್ತು 27 ಡಿ ಮತ್ತು ಇಗಳ ಸರಾಸರಿ 29 ಆಗಿದೆ. ಹಾಗಾದರೆ ಡಿ ಮತ್ತು ಇಯ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಫಸ್ಟ್ ಇವು ಡಿ ಮತ್ತು ಇನು ಸೇರಿ ಎಷ್ಟು ಸಂಖ್ಯೆಗಳಿವೆ, 6 ಸಂಖ್ಯೆಗಳಿವೆ. 24 28 23 27 ಡಿ ಮತ್ತು ಇ ಒಟ್ಟು 6 ಸಂಖ್ಯೆಗಳಿವೆ ಇವು. ಅದರಲ್ಲಿ ಅವರು 4 ನಂಬರ್ ಕೊಟ್ಟಿದ್ದಾರೆ. ಇನ್ನು 2 ನಂಬರ್ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಿ ಅದರದ್ದು ನಾವು ಅವರೇಜ್ನ ತೆಗಿಬೇಕು. ಇಲ್ಲಿ ಟೋಟಲ್ 6 ನಂಬರ್ಸ್ ಇರೋದ್ರಿಂದ ನಾವು 29 ಇಂಟು 6 ಮಾಡಬೇಕಾಗುತ್ತೆ.
29 ಇಂಟು 6 ಮಾಡಿದರೆ ಎಷ್ಟು ಬರುತ್ತೆ ಆನ್ಸರ್ ನಮಗೆ 174 ಬರುತ್ತೆ. ನೆಕ್ಸ್ಟ್ ಏನಿದೆ ಈ 24, 28, 23 ಮತ್ತು 27 ಪ್ಲಸ್ ಮಾಡಿದರೆ ಎಷ್ಟಾಗುತ್ತೆ 102 ಆಗುತ್ತೆ. ಈ 174ರಲ್ಲಿ ನಾವು 102ನ ಮೈನಸ್ ಮಾಡಿದರೆ ನಮಗೆ 72 ಬರುತ್ತೆ ಆನ್ಸರು. ಅವ್ರು ನಮಗೆ ಕೇಳಿರೋದು ಡಿ ಮತ್ತು ಇ ಸರಾಸರಿ ಕೇಳ್ತಿದ್ದಾರೆ, ಅಲ್ಲಿ 2 ನಂಬರ್ ಆಗುತ್ತೆ. ಈ 72ನ ನಾವು 2ರಿಂದ ಡಿವೈಡ್ ಮಾಡಿದರೆ ಏನು ಬರುತ್ತೆ ಆನ್ಸರು 2 1 2 3 1 ಉಳಿತು, ಸರೀಸ್ 36. ಇನ್ನು 8ನೇ ಕ್ವಶನ್ ಏನಿದೆ, 22 ಶಿಕ್ಷಕರ ಸರಾಸರಿ ವಯಸ್ಸು 64 ವರ್ಷ. ಒಬ್ಬ ಹೊಸ ಶಿಕ್ಷಕರು ಗುಂಪನ್ನು ಸೇರಿದರೆ ಸರಾಸರಿ ವಯಸ್ಸು 1 ವರ್ಷ ಹೆಚ್ಚಾಗುತ್ತದೆ. ಹೊಸ ಶಿಕ್ಷಕರ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಫಸ್ಟ್ ಏನು ಹೇಳಿದ್ದಾರೆ, 22 ಶಿಕ್ಷಕರ ಸರಾಸರಿ ವಯಸ್ಸು 64 ವರ್ಷ ಅಂತ ಹೇಳಿದ್ದಾರೆ. 22 ಇಂಟು ನಾವು 64 ಮಾಡಿದರೆ ನಮಗೆ 1408 ಬರುತ್ತೆ. ಇಷ್ಟು ಹೊಸ ಶಿಕ್ಷಕರು ಒಬ್ಬರು ಗುಂಪಿಗೆ ಸೇರಿದರೆ ಸರಾಸರಿ ವಯಸ್ಸು 1 ವರ್ಷ ಹೆಚ್ಚಾಗುತ್ತದೆ ಅಂತ ಹೇಳಿದ್ದಾರೆ. 22 ಶಿಕ್ಷಕರಿದ್ದರು, ಒಬ್ಬ ಹೊಸ ಶಿಕ್ಷಕರು ಬಂದು ಸೇರಿದರು ಅಂದರೆ ಎಷ್ಟಾಗುತ್ತೆ ಟೋಟಲ್ 23. 23 ಶಿಕ್ಷಕರಾಗುತ್ತಾರೆ. 23 ಇಂಟು ಮತ್ತೇನು ಹೇಳಿದ್ದಾರೆ, ಸರಾಸರಿ ವಯಸ್ಸು 1 ವರ್ಷ ಹೆಚ್ಚಾಗುತ್ತದೆ ಅಂತ ಹೇಳಿದ್ದಾರೆ. ಫಸ್ಟ್ 22 ಶಿಕ್ಷಕರಿದ್ದಾಗ 64 ವರ್ಷ ಇತ್ತು. ಈಗ ಒಬ್ಬರು ಬಂದಿರೋದ್ರಿಂದ 1 ವರ್ಷ ಸರಾಸರಿ ಹೆಚ್ಚಾಗಿದೆ ಅಂದರೆ 64 ಇದ್ದಿದ್ದು 65 ಆಗುತ್ತೆ. ಇಂಟು 65, 23 ಇಂಟು 65 ಮಾಡಿದರೆ ನಮಗೆ 1495 ಬರುತ್ತೆ. 1408ರಲ್ಲಿ ನಾವು ಈ 1495ನ ಮೈನಸ್ ಮಾಡಿದರೆ ಏನು ಬರುತ್ತೆ ನಮಗೆ ಆನ್ಸರು 87 ಇಯರ್ಸ್. ಆನ್ಸರ್ ಈಸ್ 87 ಇಯರ್ಸ್. 9ನೇ ಕ್ವಶನ್ ಏನಿದೆ, 19 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 22 ವರ್ಷ. 42 ವರ್ಷದ ಹೊಸ ವಿದ್ಯಾರ್ಥಿ ತರಗತಿಗೆ ಸೇರಿದರೆ ಒಟ್ಟು 20 ಹೊಸ ವಿದ್ಯಾರ್ಥಿಗಳ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಫಸ್ಟ್ ಏನು ಮಾಡಬೇಕು, ನಾವು ಈ 19 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಇಂಟು 22 ಮಾಡಬೇಕಾಗುತ್ತೆ. 19 ಇಂಟು 22 ಮಾಡಿದರೆ ಎಷ್ಟು ಬರುತ್ತೆ ಆನ್ಸರು 418 ಬರುತ್ತೆ. ನೆಕ್ಸ್ಟ್ ಏನು ಹೇಳಿದ್ದಾರೆ, 418ರಲ್ಲಿ ನಾವು ಹೊಸ ವಿದ್ಯಾರ್ಥಿಯ ವಯಸ್ಸು ಎಷ್ಟು 42 ಪ್ಲಸ್ ಮಾಡಿದರೆ ಏನಾಗುತ್ತೆ 460 ಆಗುತ್ತೆ. ಈ ಒಟ್ಟು 460ರಲ್ಲಿ ನಾವು ಡಿವೈಡೆಡ್ ಬೈ 20 ಮಾಡಿದರೆ ಏನು ಬರುತ್ತೆ 0 ಕ್ಯಾನ್ಸಲ್, 2 1 2 2 2 3 ಆನ್ಸರ್ ಈಸ್ 23 ಇಯರ್ಸ್. ನೆಕ್ಸ್ಟ್ ಏನಿದೆ 10ನೇ ಕ್ವಶನ್. ಈ ಕ್ವಶನ್ ನಿಮಗೆ ಹೋಮ್ವರ್ಕಾಗಿ ನಾನು ಕೊಡ್ತೀನಿ. ಇದನ್ನ ನೀವೆಲ್ಲ ಸಾಲ್ವ್ ಮಾಡಿ ನನಗೆ ಕಾಮೆಂಟಲ್ಲಿ ಆನ್ಸರ್ ಹಾಕಿ. ಇದು ಆನ್ಸರ್ ಏನು ಬರುತ್ತೆ ಅಂತ ಹೇಗೆ ಮಾಡೋದು ನೋಡಿ ನಾನು ಹೇಳ್ಕೊಡ್ತೀನಿ. ಅದ್ರ ಪ್ರಕಾರ ನೀವು ಕ್ವಶನ್ನ ಸಾಲ್ವ್ ಮಾಡಿ ನನಗೆ ಆನ್ಸರ್ನ ಕಾಮೆಂಟಲ್ಲಿ ಹಾಕಬೇಕು. 5 ಮಕ್ಕಳು ಒಂದು ಪರೀಕ್ಷೆಯಲ್ಲಿ ಪಡೆದಿರುವ ಅಂಕಗಳು 12, 14, 8 ಮತ್ತು 10, 16 ಆಗಿವೆ. ಹಾಗಾದರೆ ಆ 5 ಮಕ್ಕಳ ಸರಾಸರಿ ಅಂಕ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರುವ ಎಲ್ಲ ಅಂಕಗಳನ್ನು ನೀವು ಪ್ಲಸ್ ಮಾಡ್ಕೋಬೇಕಾಗುತ್ತೆ. ಈ 12, 14, 8 ಮತ್ತು 10, 16ನ ನೀವು ಪ್ಲಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ನೀವು ಅದನ್ನು ಪ್ಲಸ್ ಮಾಡ್ಕೊಂಡಾದ್ಮೇಲೆ ಒಂದು ಎಕ್ಸಾಂಪಲ್ ಆನ್ಸರ್ ನಿಮಗೆ 20 ಬಂದಿತ್ತು ಅಂದರೆ ಆ 20 ಈ ಥರ ಹಿಡ್ಕೊಂಡು ನೆಕ್ಸ್ಟು ಎಷ್ಟು ಜನ ಮಕ್ಕಳಿದ್ದಾರೆ ಅಷ್ಟು ಜನ ಮಕ್ಕಳಿಂದ ನೀವು ಡಿವೈಡ್ ಮಾಡಬೇಕಾಗುತ್ತೆ. 5ಇಂದ ಡಿವೈಡ್ ಮಾಡಬೇಕು. 5 1 5 4 ಈ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಆನ್ಸರ್ ಹಾಕಿ. 11ನೇ ಕ್ವಶನ್ ಏನಿದೆ, ಮೋಹನ್ನ 4 ದಿನದ ಸರಾಸರಿ ಖರ್ಚು 120 ರೂಪಾಯಿ. ಮೊದಲ 3 ದಿನದ ಖರ್ಚು 60 ರೂಪಾಯಿ, 150 ರೂಪಾಯಿ ಮತ್ತು 140 ರೂಪಾಯಿ. ಆದರೆ 4ನೇ ದಿನದ ಖರ್ಚನ್ನು ಕಂಡುಹಿಡಿಯಿರಿ ಅಂತ ಇದೆ. ಅವರು 4 ದಿನದ ಸರಾಸರಿ ಖರ್ಚು ಕೊಟ್ಟಿದ್ದಾರೆ ಮತ್ತು 3 ದಿನದ ಅವರೇ ಕೊಟ್ಟಿದ್ದಾರೆ. ಇನ್ನು 4ನೇ ದಿನದ ನಾವು ಕಂಡುಹಿಡಿಬೇಕು. ಮೋಹನ್ನ 4 ದಿನದ ಸರಾಸರಿ ಖರ್ಚು ಎಷ್ಟಿದೆ 120 ರೂ ಇದೆ. ಈ 120 ಇಂಟು 4 ಮಾಡಿದರೆ ಎಷ್ಟು ಬರುತ್ತೆ ಆನ್ಸರು ನಮಗೆ 480 ಬರುತ್ತೆ. ಈ 60, 150 ಮತ್ತು 140 ನಾನು ಪ್ಲಸ್ ಮಾಡಿದರೆ ಎಷ್ಟು ಬರುತ್ತೆ 350 ಬರುತ್ತೆ. ಈ 480ರಲ್ಲಿ ನಾವು 350ನ ಮೈನಸ್ ಮಾಡಿದರೆ ಏನು ಬರುತ್ತೆ ಆನ್ಸರು 130 ಬರುತ್ತೆ. ಆನ್ಸರ್ ಈಸ್ 130. 4ನೇ ದಿನದ ಖರ್ಚು ಎಷ್ಟು ಒಂದು 130 ರೂಪಾಯಿ ಆಗಿರುತ್ತೆ. 2ನೇ ಕ್ವಶನ್ ಏನಿದೆ, 10 ವಸ್ತುಗಳ ಸರಾಸರಿ ಬೆಲೆಯು ರೂ 89, ಒಂದು ವಸ್ತುವಿನ ಬೆಲೆ 35 ಆಗಿದ್ದರೆ ಉಳಿದ 9 ವಸ್ತುಗಳ ಸರಾಸರಿ ವೆಚ್ಚ ಎಷ್ಟು ಅಂತ ಕೇಳಿದ್ದಾರೆ. ಇದನ್ನು ನಿಮಗೆ ಹೋಮ್ವರ್ಕಾಗಿ ಕೊಡ್ತೀನಿ ನಾನು. ಹೇಗೆ ಅಂತ ಮಾಡೋದು ಹೇಳ್ತೀನಿ, ಅದ್ರ ಪ್ರಕಾರನೇ ನೀವು ಫಾಲೋ ಮಾಡಿ ಆನ್ಸರ್ನ ನನಗೆ ಕಾಮೆಂಟಲ್ಲಿ ಹಾಕಿ. ಫಸ್ಟ್ ನೀವೇನು ಮಾಡ್ಕೋಬೇಕು ಅಂದರೆ 10 ವಸ್ತುಗಳ ಸರಾಸರಿ ಬೆಲೆ ಎಷ್ಟಿದೆ 89 ಇದೆ. 10 ಇಂಟು 89 ಮಾಡ್ಕೋಬೇಕಾಗುತ್ತೆ. ಟೋಟಲ್ ಎಷ್ಟು ಬರುತ್ತೆ ಅದನ್ನು ನೋಡಿ ನೀವು. ಆ ಬಂದಿರೋ ಟೋಟಲಲ್ಲಿ ಒಂದು ವಸ್ತು ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ 35 ಅಂತ ಕೊಟ್ಟಿದ್ದಾರೆ. ಆ 35ನ ನೀವು ಮೈನಸ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದಿರೋ ಆನ್ಸರ್ಗೆ ನೀವು ಡಿವೈಡೆಡ್ ಬೈ 9 ಮಾಡಬೇಕಾಗುತ್ತೆ. ಯಾಕೆ 9 ಮಾಡಬೇಕಾಗುತ್ತೆ ಅಂದರೆ ಅವರು 10 ವಸ್ತುಗಳಲ್ಲಿ ಒಂದು ವಸ್ತು ಬೆಲೆ ಕೊಟ್ಟಿದ್ದಾರೆ, ಇನ್ನು 9 ವಸ್ತುಗಳ ಬೆಲೆ ನಮಗೆ ಕಂಡುಹಿಡಿಯೋಕೆ ಹೇಳಿದ್ದಾರೆ. ಹಾಗಾಗಿ ನಾವು ಡಿವೈಡೆಡ್ ಬೈ 9 ಮಾಡಬೇಕಾಗುತ್ತೆ. ಬಂದಿರೋ ಆನ್ಸರ್ಗೆ ಡಿವೈಡೆಡ್ ಬೈ 9 ಮಾಡಿದರೆ ಫೈನಲ್ ಆಗಿ ನಿಮಗೆ ಆನ್ಸರ್ ಸಿಗುತ್ತೆ. ಸಾಲ್ವ್ ಮಾಡಿ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ 14ನೇ ಕ್ವಶನ್ ಏನಿದೆ, 9 ಸದಸ್ಯರ ಕುಟುಂಬದ ಸರಾಸರಿ ವಯಸ್ಸು 42 ವರ್ಷ. ಹಿರಿಯ ಸದಸ್ಯನ ವಯಸ್ಸು 58 ಆಗಿದೆ. ಹಿರಿಯ ಸದಸ್ಯನನ್ನು ಗುಂಪಿನಿಂದ ಹೊರಯಿಟ್ಟರೆ ಉಳಿದ ಸದಸ್ಯರ ಸರಾಸರಿ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಏನು ಹೇಳಿದ್ದಾರೆ, 9 ಸದಸ್ಯರ ಸರಾಸರಿ ವಯಸ್ಸು ಎಷ್ಟು 42 ವರ್ಷ. 42 ಇಂಟು 9 ಮಾಡಿದರೆ ಏನು ಬರುತ್ತೆ ಆನ್ಸರ್ ನಮಗೆ 378 ಬರುತ್ತೆ.
ಇನ್ನು ನೆಕ್ಸ್ಟು ಹಿರಿಯ ಸದಸ್ಯನ ವಯಸ್ಸು 58 ವರ್ಷ ಅಂತ ಹೇಳಿದ್ದಾರೆ. ಆ ಹಿರಿಯ ಸದಸ್ಯನನ್ನು ಗುಂಪಿನಿಂದ ಹೊರ ಇಡಬೇಕು ಅಂತ ಹೇಳಿದ್ದಾರೆ, ಹಾಗಾಗಿ ಮೈನಸ್ ಮಾಡಬೇಕು. ಈ 378ರಲ್ಲಿ ನಾವು 58ನ ಮೈನಸ್ ಮಾಡಿದರೆ ನಮಗೆ 320 ಬರುತ್ತೆ ಆನ್ಸರು. ನೆಕ್ಸ್ಟ್ ಏನು ಹೇಳಿದರೆ, ಉಳಿದ ಸದಸ್ಯರ ಸರಾಸರಿ ವಯಸ್ಸು ಕೇಳಿದ್ದಾರೆ. ಟೋಟಲ್ ಇದ್ದಿದ್ದು 9 ಸದಸ್ಯರು, ಅದರಲ್ಲಿ ಒಂದು ಹಿರಿಯ ಸದಸ್ಯನನ್ನು ಗುಂಪಿನಿಂದ ಹೊರ ಇಟ್ಟೀವಿ ಆಲ್ರೆಡಿ. ಅಂದರೆ ಎಷ್ಟು ಜನ ಆದರೂ ಇವಾಗ ಉಳಿದಿದ್ದು ಬಾಕಿ ಎಷ್ಟು ಜನ ಇದ್ದಾರೆ, 8 ಜನ ಇದ್ದಾರೆ. ಈ 320 ಡಿವೈಡೆಡ್ ಬೈ 8 ಮಾಡಬೇಕಾಗುತ್ತೆ. 8 ಒಂದಲೇ 8 4 0 ಆನ್ಸರ್ ಇಸ್ 40 ಇಯರ್ಸ್. 15ನೇ ಕ್ವಶನ್ ಏನಿದೆ, DEFGಯ ಸರಾಸರಿ 40 ಆಗಿದೆ. DEಯ ಸರಾಸರಿ 14 ಆಗಿದ್ದರೆ FGನ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಟೋಟಲ್ 4 DEFGನ ಸರಾಸರಿ ಎಷ್ಟು ಅಂತ ಹೇಳಿದರೆ 40 ಅಂತ ಹೇಳಿದ್ದಾರೆ. ಈ 40 ಇಂಟು 4 ಮಾಡಿದರೆ ಏನು ಬರುತ್ತೆ ಆನ್ಸರು, 160 ಬರುತ್ತೆ. ನೆಕ್ಸ್ಟ್ DE 2 ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಹೇಳಿದರೆ 14 ಅಂತ ಹೇಳಿದ್ದಾರೆ. 14 ಇಂಟು 2 ಮಾಡಿದರೆ 28 ಬರುತ್ತೆ. ಈ 160ರಲ್ಲಿ ನಾವು 28ನ ಮೈನಸ್ ಮಾಡಿದರೆ ನಮಗೆ ಆನ್ಸರು 132 ಬರುತ್ತೆ. ಈ 132 ಡಿವೈಡೆಡ್ ಬೈ 2 ಮಾಡಬೇಕಾಗುತ್ತೆ, ಯಾಕಂದರೆ ಅವ್ರು ಕೇಳಿರೋದು 2 ಸಂಖ್ಯೆಗಳ ಸರಾಸರಿ FG 2 ಸಂಖ್ಯೆಗಳ ಸರಾಸರಿ ಕೇಳಿರೋದ್ರಿಂದ ಡಿವೈಡೆಡ್ ಬೈ 2 ಮಾಡಬೇಕಾಗುತ್ತೆ. 2 ಒಂದಲೇ 2 66 ಆನ್ಸರ್ ಈಸ್ 66. ಇಲ್ಲಿಗೆ ಇವತ್ತಿನ ಕ್ಲಾಸ್ ಕಂಪ್ಲೀಟ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಇವತ್ತು ಮಾಡಿರೋ ಈ ಕ್ಲಾಸ್ PDF ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಇನ್ನು ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಹೋಗಿ ಜಾಯ್ನ್ ಆಗಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.